ಬನ್ನಿ. ರಾಜಿ, ಶೌರ್ಯ, ರಾಜಿ, ನಿಮ್ ಮನೆಯವರೆಲ್ಲ ಯಾಕೆ ಇಲ್ಲಿದ್ದಾರೆ? ಅದೇ ಅರ್ಥ ಆಗ್ತಿಲ್ಲ ಸರ್. ಏನೇ ಪದ್ಮ, ರಾಜು ಏನು ಹೇಳ್ಬೇಡ ಅಂತ ಹೇಳಿದ್ರು ನೀನೆಲ್ಲ ಹೇಳಿ ಕರ್ಕೊಂಡ್ ಬಂದಿದ್ಯಾ? ಯಾಕಮ್ಮ ಹಾಗೆ ಹೇಳ್ತೀಯ? ನಾನೇನು ಹೇಳಿಲ್ಲ. ಮತ್ತೆ ನೇರವಾಗಿ ಮನೆಗೆ ಹೇಗ್ ಬಂದ್ರು? ದೇವಸ್ಥಾನಕ್ಕೆ ಹೋಗಿದ್ನಲ್ಲ, ಅಲ್ಲಿ ಸಿಕ್ಕಿದ್ರು ಪಾರ್ವತಿ. ಅಲ್ಲಿ ರಾಜಿ ಹತ್ರ ಸುಳ್ಳು ಹೇಳಕ್ಕಾಗ್ದೆ ಮನೆಗೆ ಕರ್ಕೊಂಡ್ ಬಂದೆ. ಏನ್ ನಡೀತು ಅಜ್ಜಿ? ಮದ್ವೆ ಆಗಿ ಮೊದಲನೇ ಸಲ ಮನೆಗೆ ಬಂದ್ರೆ ಅವ್ರಿಗೆ ಆರತಿ ಎತ್ತಿ ಒಳ ಕರ್ಕೋಬೇಕಲ್ವಾ? ಹೌದೌದು, ಹೇಳೋದ್ ಮರ್ತೇ ಬಿಟ್ಟೆ. ಪಾರ್ವತಿ, ಹೋಗಿ ಆರತಿ ತಟ್ಟೆ ತಗೊಂಬಾ. ರಾಜಿ, ಬಾಮ್ಮ, ಒಳಗಡೆ ಬಾಮ್ಮ. ಬಾ ಹೋಗೋಣ. ಇವಾಗಾದ್ರೂ ನಿಜ ಹೇಳ್ತೀರಾ ಅಥವಾ ನಾನು ಇಲ್ಲಿಂದ ಹೊರಟೋಗ್ಬಿಡ್ಲಾ? ಆಚೆ ಹಾಕಿದ್ರು ಬಂದ್ವಿ. ಆಚೆ ಹಾಕಿದ್ರು ಅಂತಿದ್ದೀರಲ್ಲ, ಅದು ನಮ್ಮನೆ. ನಮ್ಮನ್ನ ಆಚೆ ಹಾಕುವಂತ ಧೈರ್ಯ ಈ ಊರಲ್ಲಿ ಯಾರಿಗಿದೆ? ಹೇಳಿ, ನಿಮ್ಮನ್ನೇ ಕೇಳ್ತಾ ಇರೋದು. ಇದಳಲ್ಲ ಅಮೇರಿಕಾಯಿಂದ ಬಂದಿರೋಳು. ಆದ್ಯಾನ? ಆ ಮಹಾತಾಯಿನೇ. ಯಾವ ಗಳಿಗೆನಲ್ಲಿ ನಿಮ್ಮಮ್ಮ ಅವಳನ್ನ ನಮ್ಮನೆ ಕರ್ಕೊಂಡ್ ಬಂದ್ಲೋ, ಬಂದಾಗಿಂದ ಇದೇ ಗೋಳ್ ನಮ್ಗೆ. ತಾಯಿ ಬೂದಿ ತಗೊಂಡು ನಮ್ಮೂರಿಗೆ ಬಂದ್ಲು. ಆ ಬೂದಿನ ಕಾವೇರಿಲ್ ಬಿಟ್ಟು ಹೋಗ್ಬೇಕಿತ್ತು. ಹೋಗೋದು ಬಿಟ್ಟು ಮನೇಲೆ ಜಾಂಡ ಊರಿ ಟೈಮ್ ನೋಡ್ಕೊಂಡು ದ್ವೇಷ ಬೆಳೆಸ್ಕೊಂಡು ನಮ್ಮೆಲ್ರೂ ಹೊರಗಡೆ ಕಳ್ಸಿದ್ಲು. ಅತ್ತೆ, ಏನ್ ಮಾತಾಡ್ತಿದ್ಯಾ? ಆದ್ಯ ಯಾಕೆ ಹಾಗೆ ಮಾಡ್ತಾಳೆ? ಅವಳು ಅಮೇರಿಕಾಯಿಂದ ಬಂದಿದ್ದು ಸಂಬಂಧಕ್ಕೋಸ್ಕರ ಅಲ್ವೇ, ಆಸ್ತಿಗೋಸ್ಕರ. ಅವಳು ಮೊದ್ಲಿಂದನೂ ಕಾನೂನು ಪ್ರಕಾರನೇ ಮಾಡ್ತಿದ್ದಾಳೆ. ಅಷ್ಟೆಲ್ಲ ಯಾಕೆ? ಸೀನು ಜೊತೆ ನಿನ್ ಮದ್ವೆ ಆದ್ರೆ ನೀನು ತವ್ರ ಮನೇಲೆ ಉಳ್ಕೋತ್ಯಾ? ಅವಳಿಗೂ ಆಸ್ತಿಗೂ ಅಡ್ಡಿ ಆಗ್ತ್ಯಾ ಅಂತ ಆವತ್ತು ಮಂಟಪದಲ್ಲಿ ನಮ್ ಕಣ್ ತಪ್ಸಿ ಅವನನ್ನ ಮದ್ವೆ ಮಾಡ್ಕೊಂಡ್ ಬಂದ್ಲಲ್ಲ. ನೀನ್ ಇಷ್ಟಪಟ್ಟಿರೋ ಶೌರ್ಯನ್ ಜೊತೆ ನೀನ್ ಮದ್ವೆ ಆಗ್ತಾ ಇದ್ರೆ ನಿಮ್ಮ ಅಮ್ಮನ್ನ ಮಾಯ ಮಾಡಿ ಮದ್ವೆ ನಿಲ್ಲಿಸ್ಬೇಕು ಅಂತ ನೋಡಿದ್ಲು. ದೇವ್ರ ದಯೆಯಿಂದ ನಿಮ್ಮಿಬ್ರು ಮದ್ವೆ ಆಯ್ತು. ಆ ಮದ್ವೆನ ಆಗೋದಕ್ ಬಿಟ್ಟು ಪಾರ್ವತಿನ ಸಾಯಿಸೋದಿಕ್ಕೆ ಪ್ರಯತ್ನ ಪಟ್ಟು ಅದನ್ನ ಅಡ್ಡ ಇಟ್ಕೊಂಡು ನಿಮ್ಮಪ್ಪನ್ನ ರೊಚ್ಚಿಗೇಳ್ಸಿದ್ಲೆ. ನಿಧಾನವಾಗಿ. ನೋಡ್ರಾಜಿ, ನನಗೆ ಈ ಮನೆ ಹಳೇದೆ, ಈ ಕೆಲ್ಸನೂ ಹಳೇದೆ. ಮಧ್ಯದಲ್ಲಿ ಬಂದಿದ್ದ ಆಸ್ತಿ ಪಾಸ್ತಿ ಎಲ್ಲ ಮಧ್ಯದಲ್ಲೇ ಹೋಯ್ತಷ್ಟೇ. ಇದನ್ನೆಲ್ಲ ನಿನ್ ಮನ್ಸಲ್ಲಿ ಇಟ್ಕೋಬೇಡಮ್ಮ. ಅಮ್ಮ ಪದ್ಮ, ಅಣ್ಣ, ರಾಜಿಗೆ ಅಳಿಯಂದ್ರಿಗೆ ಊಟದ ವ್ಯವಸ್ಥೆ ಮಾಡಮ್ಮ. ಆಯ್ತಣ್ಣ. ರಾಜಿ,
ನನ್ನ ಕೈಕಾಲು ತೊಳ್ಕೊಂಡ್ ಬರ್ತೀನಿ. ಎಲ್ರೂ ಕೂತು ಸಂತೋಷದಿಂದ ಊಟ ಮಾಡೋಣ. ಸರಿನಾ? ರಾಜಿ, ಇದು ನಮ್ ತಾತನ್ ಮನೆ. ಅಳಿಯಂದರಿಗೆ ಮರ್ಯಾದೆ ಕೊಡೋದಕ್ಕೂ ಕೂಡ ಗತಿ ಇಲ್ದೇ ಇರೋಂಥ ಪರಿಸ್ಥಿತಿಗೆ ತಂದಿಟ್ಬಿಟ್ಟಲ್ಲ. ಅವಳು ಅಮೆರಿಕದಿಂದ ಬಂದಿದ್ದು ಸಂಬಂಧಕ್ಕೋಸ್ಕರ ಅಲ್ವೇ, ಆಸ್ತಿಗೋಸ್ಕರ. ಈ ಮನೇಲಿ ನಿಮ್ಗೇನ್ ಹಕ್ಕಿದೆ? ಇದು ನಮ್ ತಾತನ್ ಮನೆ. ಆ ಮಾತಿಗೆ ಬಂದ್ರೆ ಆಚೆ ಹೋಗ್ಬೇಕಿರೋದು ನಾವಲ್ಲ, ನೀವು ಅಂತ ನಿಮ್ಮಪ್ಪನ್ ಮುಖಕ್ಕೆ ಹೇಳ್ಬಿಟ್ಲು ಕಣೆ. ನೋಡ್ರಜ್ಜಿ, ನನಗೆ ಈ ಮನೆ ಹಳೇದೆ, ಈ ಕೆಲ್ಸನೂ ಹಳೇದೆ. ಮಧ್ಯದಲ್ಲಿ ಬಂದಿದ್ದ ಆಸ್ತಿ ಪಾಸ್ತಿ ಎಲ್ಲ ಮಧ್ಯದಲ್ಲೇ ಹೋಯ್ತಷ್ಟೇ. ಇದನ್ನೆಲ್ಲ ನಿನ್ ಮನ್ಸಲ್ಲಿ ಇಟ್ಕೊಬಿಡಮ್ಮ.